ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸ್ನೇಹಿತರೆ, ನಾನು ರಾಮು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ತುಂಬ ದಿನಗಳಿಂದ ಅಥವಾ ತುಂಬ ತಿಂಗಳುಗಳಿಂದ ಸಮಸ್ತ ಸಾರಿಗೆ ನೌಕರರು ಇವತ್ತಿನ ಒಂದು ಸರ್ಕಾರದ ಬಜೆಟ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ನಿರೀಕ್ಷೆಗಳನ್ನ ಇಟ್ಟುಕೊಂಡು ಕುತೂಹಲದಿಂದ ಕಾಯ್ತಾಯಿದ್ರು. ಇವತ್ತು ಕರ್ನಾಟಕ ಸರ್ಕಾರದ ಬಜೆಟ್ ಇವತ್ತು ಮಂಡನೆಯಾಗಿದೆ. ಈ ಬಜೆಟ್ ಬಗ್ಗೆ ನಮ್ಮ ನೌಕರರು, ಸಮಸ್ತ ಸಾರಿಗೆ ನೌಕರರು ಮತ್ತು ಸಂಘಟನೆಯ ಮುಖಂಡರುಗಳು ಸಹ ಬಹು ನಿರೀಕ್ಷೆಯಿಂದ ಕಾಯ್ತಾಯಿದ್ರು. ಇವತ್ತು ಬಜೆಟ್ ಹೊರಬಿದ್ದಿದೆ. ಆ ಬಜೆಟ್ ವಿಷಯ ಕುರಿತು ನಮ್ಮ ಸಾರಿಗೆ ಸಂಸ್ಥೆಗೆ ಮತ್ತು ನಮ್ಮ ನೌಕರರಿಗೆ ಈ ಬಜೆಟ್ಟಿಂದ ಆಗಿರ್ತಕ್ಕಂಥ ಅನುಕೂಲಗಳೇನು, ಸೌಲಭ್ಯಗಳು ಏನು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಸಮಸ್ತ ಸಾರಿಗೆ ನೌಕರರು ಹಿಂದಿಗಿಂತ ಇತಿಹಾಸದಲ್ಲಿ ಯಾವ ಬಜೆಟ್ ಮೇಲೂ ಸಹ ಇಷ್ಟೊಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರಲಿಲ್ಲ. ಮಾಮೂಲಿ ಬಜೆಟ್ ಮಂಡನೆ ಆಗ್ತಿತ್ತು, ಸರ್ಕಾರ ಆಡಳಿತ ಮಂಡಳಿಗೆ ಬಸ್ ಖರೀದಿ ಮಾಡಲಿಕ್ಕೆ ಮತ್ತೊಂದಕ್ಕೆ ಏನು ಹಣ ಕೊಡಬೇಕಾಗಿತ್ತು, ಅಲೋಕೇಟ್ ಮಾಡಬೇಕಾಗಿತ್ತು, ಮಾಡ್ತಾಯಿದ್ರು. ಆದರೆ ಈ 2025-26 ಇಸವಿಯ ಬಜೆಟ್ ಮಾತ್ರ ಸಾರಿಗೆ ನೌಕರರ ಪಾಲಿಗೆ ತುಂಬ ಮಹತ್ವವಾಗಿತ್ತು, ವಿಶೇಷವಾಗಿತ್ತು ಮತ್ತು ತುಂಬ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಮತ್ತು ತುಂಬ ಆತಂಕದಲ್ಲಿ ಸಮಸ್ತ ಸಾರಿಗೆ ನೌಕರರ ಒಂದು ನೋಟ ಇವತ್ತು ಬಜೆಟ್ ಕಡೆ, ವಿಧಾನಸೌಧ ಕಡೆ ನಾಟಿತ್ತು. ಇದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಕಾಗಿಲ್ಲ. ಹಾಗಾಗಿ ಇವತ್ತಿನ ಬಜೆಟು ಹೊರಬಿದ್ದಿದೆ. ಆ ಬಜೆಟ್ಗೆ ಸಂಬಂಧಪಟ್ಟಂಥ ವಿಷಯ ನಂತರ ಇದೆ. ಮೊದಲನೇದಾಗಿ ಯಾಕೆ ಇಷ್ಟೊಂದು ನೌಕರರು ಇವತ್ತು ಬಜೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು ನಮ್ಮ ಸಮಸ್ತ ಸಾರಿಗೆ ನೌಕರರು ಅಂದರೆ, ಕೆಲವು ದಿನಗಳಿಂದ 2024ರಿಂದ ನೌಕರಿಗೆ 1/1/2024 ವೇತನ ಹೆಚ್ಚಳ ಆಗಬೇಕಾಗಿತ್ತು. ಇದು ಸಂಬಂಧಪಟ್ಟಂಗೆ ಜಂಟಿ ಕ್ರಿಯಾ ಸಮಿತಿ ಹಲವಾರು ರೀತಿಯ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಬೆಳಗಾವಿ, ಚಲೋ ಈ ಥರ ಎಲ್ಲ ಹೋರಾಟವನ್ನು ಮಾಡಿ ಮುಷ್ಕರಕ್ಕೂ ಸಹ ನೋಟಿಸ್ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಕೂಟದ ಅಧ್ಯಕ್ಷ ಚಂದ್ರು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಮುಷ್ಕರ ಸಂದರ್ಭದಲ್ಲಿ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಇಲ್ಲ, ಯಾಕೆ ಅಂದರೆ ನಮಗೆ ಸಮಾನ ವೇತನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ಆ ನಿರೀಕ್ಷೆ ನಮಗಿದೆ, ಮಾಡೇ ಮಾಡ್ತಾರೆ. ನಮ್ಮದೇನೋ ಸಮಾನ ವೇತನ, ನಮ್ಮದು ಹೋರಾಟ ರಹಿತ ಅಂದರೆ ಹೋರಾಟ ಇಲ್ಲದೇ ನೌಕರರಿಗೆ ನ್ಯಾಯ ಕೊಡ್ತಕ್ಕಂಥ ಅಜೆಂಡಾ ನಮ್ಮದು. ನಾವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಲಿಕ್ಕೆ ಹೋಗಲ್ಲ, ಸರ್ಕಾರದ ವಿರುದ್ಧ ನಾವು ಮಾತಾಡಲಿಕ್ಕೆ ಹೋಗಲ್ಲ. ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇದೆ. 100% ಬಜೆಟ್ನಲ್ಲಿ ನಮಗೆ ಸಮಾನ ವೇತನವನ್ನು ಘೋಷಣೆ ಮಾಡ್ತಿರ್ತಕ್ಕಂಥ ವಿಚಾರವನ್ನು ಮಾನ್ಯ ಚಂದ್ರು ಅವರು ವಾಟ್ಸಪ್ ಮುಖಾಂತರ ವಿಡಿಯೋ ಮಾಡಿ ಮತ್ತು ಪ್ರೆಸ್ ಮೀಟ್ ಮಾಡಿ ಸಮಸ್ತ ಸಾರಿಗೆ ನೌಕರರು ಸಹ ವಿಷಯ ತಿಳಿಸಿದರು. ಆ ಉದ್ದೇಶದಿಂದ ಈ ಒಂದು ಬಜೆಟು 2025-26 ಬಜೆಟು ಸಮಸ್ತ ಸಾರಿಗೆ ನೌಕರರ ಪಾಲಿಗೆ ತುಂಬ ಮುಖ್ಯವಾಗಿತ್ತು ಮತ್ತು ತುಂಬ ಆಶೆಗಳನ್ನು ಹೆಚ್ಚಿತ್ತು ಮತ್ತು ನಿರೀಕ್ಷೆಗಳು ಸಹ ಹೆಚ್ಚಾಗಿತ್ತು ಮತ್ತು ಆತಂಕವನ್ನು ಸಹ ಉಂಟು ಮಾಡಿತ್ತು. ನಾವು ಸಹ ಸಂಘಟನೆ ಮುಖಂಡರುಗಳು ಆಯಿತು, ಕೆಲವರು ಹೇಳಿದ್ರು ನಮಗೆ, ಮೈಸೂರು ಭಾಗದಲ್ಲಿ ಮುಖಂಡರುಗಳು, ಎಲ್ಲ ವಿಭಾಗದ ಮುಖಂಡರುಗಳು ನಮ್ಗೆ ಸಲಹೆ ಕೊಟ್ಟರು. ಆಯ್ತಪ್ಪ, ಚಂದ್ರು ಏನೋ ಬಜೆಟಲ್ಲಿ ಕೊಡಿಸ್ತಾನಂತೆ, ದಯವಿಟ್ಟು ಅವ್ನು ತೊಂದರೆ ಕೊಡಬೇಡಿ, ನೀವು ಯಾವುದೇ ರೀತಿಯಾದ ಹೋರಾಟಗಳನ್ನ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನಿದ್ಬಿಡಿ ಅಂತ ನಮ್ಗೆ ಹೇಳಿದರು. ಹಾಗಾಗಿ ನಾವು ಸಹ ಸಮಾನ ವೇತನ ಘೋಷಣೆ ಆಗುತ್ತೆ ಇವತ್ತು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಸಹ ಕಾತುರದಿಂದ ಬಜೆಟ್ನ ಗಮನಿಸ್ತಾ ಇದ್ದು, ಬಜೆಟ್ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ. ಬಂಧುಗಳೇ, ಬಜೆಟ್ ಪ್ರತಿಯನ್ನು ನಾನು ತಗೊಬಂದಿದ್ದೀನಿ, ಪ್ರಿಂಟೌಟ್ ತಗೊಬಂದಿದ್ದೀನಿ. ಇದು ನಾನು ಎಲ್ಲವನ್ನು ತಂದಿಲ್ಲ. ನಮ್ಮ ಸಾರಿಗೆ ಇಲಾಖೆಗೆ, ನಮ್ಮ ಸಮಸ್ತ 4 ನಿಗಮಗಳ ಸಾರಿಗೆ ಇಲಾಖೆ ನೌಕರರ ಸಂಬಂಧಪಟ್ಟಂಥ 4 ಪೇಜ್ ಏನೋ ಇದೆ, ಅದನ್ನು ಮಾತ್ರ ನಾನು ತಂದಿದ್ದೀನಿ. ಬಂಧುಗಳೇ, ಇದನ್ನೆಲ್ಲ ಗಮನಿಸಿದ್ದೀನಿ, ನೀವು ಸಹ ಓದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಸಹ ಇದರಲ್ಲಿ ಈ ಒಂದು 4 ಪೇಜಲ್ಲಿ ಎಲ್ಲೂ ಸಹ ಒಂದೇ ಒಂದು ಪದ, ಒಂದೇ ಒಂದು ಅಕ್ಷರ ಸಾರಿಗೆ ನೌಕರರ ಆರ್ಥಿಕ ಪರಿಸ್ಥಿತಿ, ಸ್ಥಿತಿಗತಿ ಬಗ್ಗೆ, ಸಂಬಳ ಆಗಿರ್ಬೋದು, ನಮಗೇನು 38 ತಿಂಗಳು ಅರಿಯರ್ಸ್ ಬರಬೇಕಾಗಿದೆ ಆ ವಿಚಾರ ಆಗಿರ್ಬೋದು, ಮತ್ತು ಇವಾಗೇನು 1/1/2024 ವೇತನ ಹೆಚ್ಚಳ ಆಗಬೇಕಾಗಿದೆ ಆ ವಿಚಾರ ಆಗಿರ್ಬೋದು, ಯಾವುದೂ ಸಹ ಉಲ್ಲೇಖ ಆಗಿಲ್ಲ. ಒಂದೇ ಒಂದು ಅಕ್ಷರನೂ ಸಹ ಉಲ್ಲೇಖ ಆಗಿಲ್ಲ ಮತ್ತು ಎಲ್ಲೂ ಸಹ ಸಮಾನ ವೇತನದ ಬಗ್ಗೆ ಉಲ್ಲೇಖ ಆಗಿಲ್ಲ. ನಿಜವಾಗ್ಲೂ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಾನು ಸಹ ನಿರೀಕ್ಷೆ ಇಟ್ಕೊಂಡಿದ್ದೆ. ಯಾಕೆಂದರೆ ಚಂದ್ರು ಅವರು ತುಂಬ ಒತ್ತಿ ಹೇಳಿದರು,
ಸಾರಿಗೆ ಸಚಿವರ ಹತ್ರ ನಾವು ಮಾತಾಡಿದ್ದೀವಿ. ಸಾರಿಗೆ ಸಚಿವರು ಸಹ ಅವ್ರ ಜೊತೆ ತುಂಬ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಒಡನಾಟವನ್ನು ಇಟ್ಕೊಂಡಿದ್ರು. ಹಾಗಾಗಿ ನಮಗೂ ಎಲ್ಲೋ ಒಂದು ಕಡೆ ಮಾಡಿದ್ರು ಮಾಡ್ಬೋದೇನೋ ಅನ್ನೋ ಒಂದು ಇದರಿಂದ ನಾವು ಸಹ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ, ಅವ್ರಿಗೆಲ್ಲೂ ನಾವು ಮಾತಾಡ್ದಂಗೆ ನಾವು ಸಹ ನಿರೀಕ್ಷೆಯಿಂದ ನಾವು ಕಾಯ್ತಾಯಿದ್ದು. ಆದರೆ ಇವತ್ತಿನವರೆಗೂ ಸಹ ಎಲ್ಲೂ ಸಹ ಇಲ್ಲಿ ಒಂದೇ ಒಂದು ನೌಕರರ ವೇತನ ಹೆಚ್ಚಳ ವಿಚಾರ ಆಗಿರ್ಬೋದು, ಹರಿಯರ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲೂ ಇಲ್ಲ. ಆದರೆ ಇಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ತಾವು ಎಲ್ಲರೂ ಓದಿರ್ತೀರ, ಶಕ್ತಿ ಯೋಜನೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಶಕ್ತಿ ಯೋಜನೆಗೆ 5,015 ಕೋಟಿ ರು ವೆಚ್ಚವನ್ನು ಭರಿಸಲಾಗಿದ್ದು ಅಂತ ಕೊಟ್ಟಿದ್ದಾರೆ. 2024-25 5,000 ಕೋಟಿ ಕೊಟ್ಟಿದ್ದೀವಿ. ಮತ್ತು 2025-26 5,300 ಕೋಟಿ ಒದಗಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯಿಂದ. ಮತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅದನ್ನು ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಏನೋ ಹಾಕಿದ್ದಾರೆ, ಖಾಸಗಿ ಸಂಕೀರ್ಣದೊಂದಿಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಮತ್ತು ಇನ್ನೇನು ಸ್ವಯಂ ಚಾಲಿತ ಪರೀಕ್ಷಣಾ ಇವು ಮತ್ತು ಮುಂತಾದವು ಹಲವಾರು, ಮತ್ತು ಬಸ್ಗಳ ಖರೀದಿ ಬಗ್ಗೆ ಈ ವಿಷಯಗಳು ಬಿಟ್ಟರೆ ಎಲ್ಲೂ ಸಹ ಸಾರಿಗೆ ನೌಕರರ ವೇತನದ ಬಗ್ಗೆ ಮಾತಾಡಿಲ್ಲ. ಬಂಧುಗಳೇ, ಈ ಬಜೆಟ್ ಪ್ರತಿಲಿ ಇವತ್ತೇನು ಸಾರಿಗೆ ಸಂಸ್ಥೆಗಳ ಬಗ್ಗೆ ಇದೆ, ಈ ಇದರಿಂದ ಇವಾಗೇನು ಬಸ್ ನಿಲ್ದಾಣ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಮತ್ತು ಬಸ್ ಖರೀದಿ ಬಗ್ಗೆ ದುಡ್ಡು ಕೊಟ್ಟಿದ್ದಾರೆ, ಮತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣ ನವೀಕರಣದ ಬಗ್ಗೆ ಮಾಡಿದ್ದಾರೆ, ಮತ್ತು ಮೈಸೂರಲ್ಲಿ ಸಬರ್ ಬಸ್ ಸ್ಟ್ಯಾಂಡನ್ನು ಬನ್ನಿ ಮಂಟಪದಲ್ಲಿ ಕಟ್ಟೋದ್ರ ಬಗ್ಗೆ ಮಾತಾಡಿದ್ದಾರೆ. ಇದರಿಂದ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರ ಹೊಟ್ಟೆ ತುಂಬುತ್ತಾ? ಈ ಬಜೆಟ್ ಪ್ರತಿಯಿಂದ ಇವತ್ತೇನು ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ, ಇದರಿಂದ ಸಮಸ್ತ ಸಾರಿಗೆ ನೌಕರರ ಹೊಟ್ಟೆ ತುಂಬಲ್ಲ. ನಮಗೆ ಬಹಳ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ವೇತನ ಹೆಚ್ಚಳ, ಮತ್ತು ನಮಗೆ ಬರಬೇಕಾಗಿರ್ತಕ್ಕಂಥ ಹಿಂಬಾಕಿ 38 ತಿಂಗಳ ಹರಿಯರ್ಸು, ಮತ್ತು ಈಗಾಗಲೇ 1/1/2024 ಸಂಬಳ ಜಾಸ್ತಿ ಆಗಬೇಕಾಗಿತ್ತು. ಆಲ್ರೆಡಿ ಈ 13 ತಿಂಗಳು ಬರ್ತಾಯಿದೆ, ಈ ತಿಂಗಳಿಗೆ ಮುಗಿದ್ರೆ 13 ತಿಂಗಳು ಕೊಡಬೇಕಾಗುತ್ತೆ ಹಿಂಬಾಕಿನ. 38 + 13 ಎಷ್ಟಾಯಿತು? ಎಷ್ಟು ತಿಂಗಳು ಹಿಂಬಾಕಿ ಕೊಡಬೇಕಾಯ್ತು ನಮಗೆ. ಮತ್ತು DA ಅನೌನ್ಸ್ಮೆಂಟ್ ಆಗಿದೆ, ಸೇರಿಸಿಲ್ಲ. DA ಹರಿಯರ್ಸ್ ಕೊಡಬೇಕು, BMTCಲಿ ಕೊಟ್ಟಿಲ್ಲ. ಎಲ್ಲ ವಿಷಯಗಳಿದ್ದಾವೆ. ಎಲ್ಲೂ ಸಹ ಬಜೆಟಲ್ಲಿ ಸಾರಿಗೆ ನೌಕರರಿಗೆ ನಾವು ಇಷ್ಟು ಹಿಂಬಾಕಿ ಕೊಡಬೇಕಾಗಿದೆ, ಇಲ್ಲ ಹಿಂದೆ ದಿನಗಳಲ್ಲಿ ಕೊಡ್ತೀವಿ, ಇಲ್ಲ ಸಂಬಳ ಹೆಚ್ಚಳ ಮಾಡಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ, ಏನೂ ಸಹ ಎಲ್ಲೂ ಸಹ ಒಂದೇ ಒಂದು ಲೈನ್ ಉಲ್ಲೇಖ ಮಾಡಿಲ್ಲ. ಇದು ನಿಜವಾಗ್ಲೂ ಸಮಸ್ತ ಸಾರಿಗೆ ನೌಕರರಿಗೆ ತುಂಬ ಬೇಸರದ ವಿಚಾರ, ಮತ್ತು ನಮ್ಮ ಸಮಸ್ತ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ವಿಚಾರ ಇದು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಥ ನೌಕರರು ಇವತ್ತು ಎಲ್ಲೂ ಸಹ ಸಾರಿಗೆ ನೌಕರರ ವೇತನದ ಬಗ್ಗೆ, ಅವ್ರಿಗೆ ಆರ್ಥಿಕ ನೆರವು ನೀಡೋದ್ರ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಆಗಿಲ್ಲ. ಇದಕ್ಕೆ ನೇರ ಕಾರಣ ಕೂಟದ ಅಧ್ಯಕ್ಷ ಚಂದ್ರು. ಏಕೆಂದರೆ ಯಾವತ್ತೂ ಸಹ ನೌಕರರು ನಿರೀಕ್ಷೆಗಳನ್ನ ಇಷ್ಟೊಂದು ಬಜೆಟ್ ಮೇಲೆ ಇಟ್ಕೊಂಡಿರಲಿಲ್ಲ. ಈ ಸಲ ಈ ಬಜೆಟ್ ಮೇಲಂತೂ ತುಂಬ ಎಲ್ಲ ನೌಕರರು ಸಹ ನಿರೀಕ್ಷೆ ಇಟ್ಕೊಂಡಿದ್ರು. ಯಾಕೆಂದರೆ ಚಂದ್ರು ಅವರು ಇದನ್ನು ಪದೇ ಒತ್ತಿ ಹೇಳ್ಕೊಂಡು ಬಂದಿದ್ರು. ಮೊನ್ನೆನೂ ಸಹ ಯಾವುದೋ ಒಂದು ಕೇರ್ನರ ಚುನಾವಣೆಗೆ ವಿಡಿಯೋ ಮಾಡಿದಾಗ ಸಮಾನ ವೇತನಕ್ಕೆ ನಿಮ್ಮ ಇದು ದಿಕ್ಸೂಚಿ ಅಂತ ಹೇಳಿದರು. ಮೈಸೂರು ಚುನಾವಣೆ ಮತ್ತು ಕೇರ್ನರ ಚುನಾವಣೆ ಕೂಟ ಗೆದ್ದರೆ ಸಮಾನ ವೇತನವನ್ನು ಬಜೆಟಲ್ಲಿ ನೀಡಲಿಕ್ಕೆ ದಿಕ್ಸೂಚಿ ಆಗುತ್ತೆ ಅಂತಕ್ಕಂಥ ವಿಡಿಯೋವನ್ನು ಸಹ ಇತ್ತೀಚೆಗೆ ಮೊನ್ನೆ ದಿನಗಳು ಸಹ ನೋಡಿದ್ರು. ದಯಮಾಡಿ ಯಾರು ಸಹ ನಾನಲ್ಲಿ ಟೀಕೆ ಮಾಡಬೇಕು, ತೇಜೋದಯ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ವಾಸ್ತವಾಂಶವನ್ನು ಹೇಳ್ತಾ ಇದ್ದೀನಿ. ಅವರ ವಿಡಿಯೋಗಳನ್ನು, ಇತ್ತೀಚಿನ ವಿಡಿಯೋಗಳನ್ನು ತೆಗೆದು ನೋಡಿ ದಯಮಾಡಿ ಅವ್ರೇನೇನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ. ಹಾಗಾಗಿ ನನಗೂ ಸಹ ತುಂಬ ಮನಸ್ಸಿಗೆ ಬೇಜಾರಾಯಿತು, ತುಂಬ ನೋವಾಯಿತು. ಇಷ್ಟೆಲ್ಲ ನಾವು ಇದು ಮಾಡಿದ್ರು ಸಹ, ಹೋರಾಟ ಮಾಡ್ಕೊಂಡು ಬಂದರೂ ಸಹ, ಇಷ್ಟೆಲ್ಲ ಮಾಡಿದ್ರು ಸಹ ಇವು ಸರ್ಕಾರ ಏನೂ ಸಹ ನಮಗೆ ಕೊಟ್ಟಿಲ್ಲ ಅಂತಕ್ಕಂಥ ತುಂಬ ನೋವಿದೆ, ಬೇಜಾರಿದೆ. ಹಾಗಾಗಿ ಬಂಧುಗಳೇ, ನಾನು ನಿಮಗೆ ತಿಳಿಲಿಕ್ಕೆ ಮೊದಲನೇದಾಗಿ ಚಂದ್ರುಗೆ ಹೇಳಲಿಕ್ಕೆ ಬಯಸ್ತೀನಿ. ನೋಡಪ್ಪ, ಕೂಟದ ಅಧ್ಯಕ್ಷ ಚಂದ್ರು, ಇಲ್ಲಿವರೆಗೂ ನೀನು ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಅವೈಜ್ಞಾನಿಕವಾದ ಹೋರಾಟಗಳನ್ನ ಮಾಡಿಕೊಂಡು ಸರ್ಕಾರಕ್ಕೆ ಬೆಂಡಾಗಿ ನೀನು, ಆಯಿತಾ, ಮಂಡಿ ಊರ್ಬಿಟ್ಟಿದೆ ಸರ್ಕಾರದ ಮುಂದೆ. ಮಂಡಿ ಊರಿ ಬೆಂಡಾಗಿ ಬಜೆಟಲ್ಲಿ ನಾನು ಏನೋ ಕೊಡಿಸ್ತೀನಿ, ಏನೋ ಕಿಸಿತೀನಿ ಅಂತ ಹೇಳಿದ್ದೆ. ನಿನ್ನ ಕೈಲಿ ಏನೋ ಕಿಸಿಯೋಕ್ಕಾಗಿಲ್ಲ. ನೀನಿದು ವಾರ್ನಿಂಗ್ ಅಂತಾರೂ ತಿಳ್ಕೊ, ಇಲ್ಲ ಸಲಹೆ ಅಂತನಾದ್ರು ತಿಳ್ಕೊ, ಇಲ್ಲ ನಂದು ಅಪೀಲ್ ಅಂತಾರೋ ತಿಳ್ಕೊ, ನನ್ನ ಮನವಿ ಅಂತಾರೋ ತಿಳ್ಕೊ. ನೀನು ಇನ್ನು ಮುಂದೆ ಸಾರಿಗೆ ನೌಕರರ ವೇತನ ಹೆಚ್ಚಳದ ವಿಚಾರದಲ್ಲಿ ಕಡ್ಡಿ ಇಳಾಡ್ಸೋಕ್ಕೆ ಬರಬೇಡ. ನಿನಗೆ ವಾರ್ನಿಂಗ್ ಅಂತಾರು ತಿಳ್ಕೊ. ನೀನು ಖಂಡಿತವಾಗ್ಲೂ ಹೇಳ್ತಾಯಿದ್ದೀನಿ, ನೀನು ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡಿಸಲಿಕ್ಕೆ ಜಂಟಿ ಕ್ರಿಯಾ ಸಮಿತಿ ಸದೃಢವಾಗಿದೆ.
ನಾವು ಅದನ್ನು ಮಾಡೇ ಮಾಡ್ತೀವಿ. ಆ ಪ್ರಯತ್ನವನ್ನು ನಾವು ಆಲ್ರೆಡಿ ಮಾಡಿದ್ದೋ. ಡಿಸೆಂಬರ್ 31ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಉಂಟು ಮಾಡಿದ್ದು. ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮನ್ನು ಮಾತುಕತೆ ಕರಿತೀವಿ ಅಂತೇಳಿ ನಮಗೊಂದು ಇದು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶದಿಂದ ಸುಮ್ಮನಾಗಿದ್ದು. ನಾವು ಮತ್ತೆ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದು. ಆದರೆ ನಿನ್ನ ಸಮಾನ ವೇತನದ ಅಜೆಂಡಾ ಅದಕ್ಕೆಲ್ಲ ಅಡ್ಡಿಪಡಿಸಿ ನಾನು ಬಜೆಟಲ್ಲಿ ಮಾಡ್ತೀನಿ ಅಂತ ಹೇಳಿ, ಆಯಿತಾ. ನಾನು ನಿನ್ನೆ ಬೇರೆ ವೀಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದೆ ಸರ್ಕಾರಕ್ಕೆ. ನೀನು ಇವತ್ತು ಬಜೆಟ್ ಇದೆ, ನಿನ್ನೆ ವೀಡಿಯೋ ಮಾಡಿ ಬೇರೆ ಹೇಳಿದೆಯಾ. ಏನಂತ ಹೇಳಿದೆಯಾ ಬಜೆಟಲ್ಲಿ, ಪ್ರೆಸ್ ಮೀಟಲ್ಲಿ ನೀನು ಮಾಡಲೇಬೇಕು, ಮಾಡಿದಾಗ ಹೋರಾಟ ಮಾಡ್ತೀವಿ ಅಂತ. ಹೋರಾಟ ಮಾಡಿದಾಗ ನಂದು ಹೋರಾಟ ರೈತ ಅಂತ ಹೇಳಿದೆಯಲ್ಲಪ್ಪ. ಹೋರಾಟನೇ ಮಾಡ್ದಾನೆ ನೌಕರ ನ್ಯಾಯ ಕೊಡ್ತೀನಿ ಅಂತ ಈಗ ಹೋರಾಟ ಅಂತ ಹೇಳ್ತಾ ಇದೆಯಾ ನೀನು. ಜಂಟಿ ಸಮಿತಿ ಹೋರಾಟ ಕರೆ ಕೊಟ್ಟಾಗ ನೀನು ಯಾಕೆ ಹೋರಾಟಕ್ಕೆ ನಾನು ಬೆಂಬಲ ಅಂತ ಹೇಳಿದೆ ಮತ್ತೆ ನೀನು ಹೋರಾಟ ಮಾಡ್ತಕ್ಕಂಥವನು. ನಾಚಿಕೆ ಆಗಲ್ವೇನಪ್ಪ ನಿನಗೆ? ಸಮಸ್ತ ಸಾರಿಗೆ ನೌಕರರ ಜೀವನದಲ್ಲಿ ಬಾಳಲ್ಲಿ 4 ವರ್ಷದಿಂದ 5 ವರ್ಷದಿಂದ ಆಟ ಆಡ್ತಾ ಇದೆಯಲ್ಲ ನೀನು. ನಿನ್ನ ನಾಚಿಕೆ ಮಾನ ಮರದಿಲ್ವೇನ ನಿನಗೆ? ನಿನ್ನ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ. ಇನ್ಮೇಲಾದರೂ ಸಹ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ನೀನು. ನಿನ್ನ ಕೈಲಿ ಏನೂ ಮಾಡ್ಲಿಕ್ಕಾಗಲ್ಲ, ಏನೂ ಕಿಸೋಕ್ಕಾಗಲ್ಲ ನಿನ್ನ ಕೈಲಿ. ನಾವು ಕಿಸ್ತಿದ್ದ ನೋಡಿದ್ದೀವಿ ಇಲ್ಲಿ ಇವತ್ತಿನವರೆಗೂ. ನಮಗೂ ಸಹ ಕೆಲವು ನೌಕರರು, ಕೆಲವು ಮುಖಂಡರುಗಳು, ಕೂಡದ ಮುಖಂಡರುಗಳು ಎಲ್ಲರೂ ಸಹ ನಿಮ್ಮ ಸಂಘದ ಪದಾಧಿಕಾರಿಗಳು ಹೇಳಿದ್ರು ನಮಗೆ, ಹಣ ದಯವಿಟ್ಟು ಸುಮ್ಮನೆ ಇದ್ಬಿಡಿ ಬಜೆಟ್ ಮುಗಿಯೋವರೆಗೂ, ನೋಡೋಣ ಬಜೆಟ್ ಏನೋ ಮಾಡಿಸ್ತಾನಂತೆ ಅಂತ. ಏನು ಮಾಡಿಸ್ತಪ್ಪ ನೀನು? ಮಾನ್ಯ ಸಾರಿಗೆ ಸಚಿವರಿಗೆ ಹಾಲಾಭಿಷೇಕವನ್ನು ಮಾಡಲಿಲ್ಲ ಅಷ್ಟೇ ನೀನು, ಎಲ್ಲವನ್ನೂ ಮಾಡಾಯಿತು. 10 ಅಡಿ 20 ಅಡಿ ಕಟೌಟ್ ಹಾಕ್ಸಿ ಟೌನಲ್ಲಿ ಹತ್ರ ದೊಡ್ಡ ದೊಡ್ಡ ಬಕೆಟ್ ಹಿಡ್ದು ಎಲ್ಲ ಆಗೋಯ್ತು ನಿನ್ನ ಕೈಯಲ್ಲಿ. ಏನು ಮಾಡೋದು? ಏನಾಯಿತು? ಒಂದು ತಿಳ್ಕೊ, ಈ ದೇಶದಲ್ಲಿ ಅದರಲ್ಲೂ ಸಾರಿಗೆ ಸಂಸ್ಥೆ ಕಾರ್ಮಿಕರು ನ್ಯಾಯಯುತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ನೌಕರಿಯನ್ನು ಕೊಡಿಸ್ಲಿಕ್ಕೆ ಸಾಧ್ಯ. ಸರ್ಕಾರ ಜೊತೆ ಬೆಂಡಾಗಿ, ಸಚಿವರ ಜೊತೆ ಬೆಂಡಾಗಿ ಮಿಂಗಲಾದರೆ ಹಿಂಗೆ ಆಗೋದು, ಗೊತ್ತಾಯ್ತಾ? ಅದರಿಂದ ದಯವಿಟ್ಟು ಮುಚ್ಕೊಂಡು ನೀನು ಸುಮ್ಮನಿದ್ರೆ ಸರಿ. ಮತ್ತೆ ನೌಕರರ ವೇತನ ಹೆಚ್ಚಳ ಮಾಡೋ ವಿಚಾರದಲ್ಲಿ ಕಡಿ ಆಡ್ಸೋಕ್ಕೆ ಬರಬೇಡ. ಇದು ನಿನಗೆ ಕೊನೆಯ ವಾರ್ನಿಂಗ್. ಸುಮ್ಮನಿರ್ಬೇಕು ಅಷ್ಟೇ ನೀನು. ನಾವು ಬಜೆಟ್ ಮುಗಿಬಂದು ಸುಮ್ಮನೆ ಕಾಯ್ತಾ ಕೂತಿದ್ದು. ಆದ್ದರಿಂದ ಸಮಸ್ತ ಸಾರಿಗೆ ನೌಕರರೇ, ನಾನು ಈ ಸಂದರ್ಭ ಹೇಳಕ್ಕೆ ಬಯಸೋದಿಷ್ಟೇ, ನಿಮ್ಮ ಜೊತೆ ಜಂಟಿ ಸಮಿತಿ ಇದೆ. ಜಂಟಿ ಸಮಿತಿ ನಾವು ನಾಳೆ ಸಭೆಯನ್ನು ಸೇರ್ತಾ ಇದ್ದೀವಿ. ಮುಂದೆ ನಾವು ಏನು ಮಾಡಬೇಕು, ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡ್ತಾಯಿದ್ದೀವಿ, ಸೇರ್ತಾ ಇದ್ದೀವಿ. ಹಾಗಾಗಿ ಅತಿ ಶೀಘ್ರದಲ್ಲಿ ಸಮಸ್ತ ಸಾರಿಗೆ ನೌಕರರಿಗೆ ನ್ಯಾಯಯುತವಾಗಿ ಏನು 1/1/2024 ವೇತನ ಹೆಚ್ಚಳಬೇಕಾಗಿದೆ, ಮತ್ತು 38 ತಿಂಗಳು ಹರಿಯರ್ಸ್ ಏನು ಬರಬೇಕಾಗಿದೆ. ಇದ್ರ ಬಗ್ಗೆ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಹೋರಾಟದ ಬಗ್ಗೆ ನಾವು ಈ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡ್ತಾಯಿದ್ದೀವಿ, ಸಭೆ ಸೇರ್ತಾಯಿದ್ದೀವಿ ಜಂಟಿ ಸಮಿತಿಯವರು. ಹಾಗಾಗಿ ನೀವು ಯಾರು ಸಹ ಧೃತಿಗೆಡಬೇಡಿ. ಇಂಥ ಅಯೋಗ್ಯರನ್ನು ಬೆಂಬಲಿಸೋದನ್ನು ದಯವಿಟ್ಟು ಕಡಿಮೆ ಮಾಡಿ. ನೀವು ಕಡಿಮೆ ಮಾಡಬೇಕು. ಒಂದು ಗಮನದಲ್ಲಿಟ್ಕೊಳ್ಳಿ, ಇಲ್ಲಿವರೆಗೂ ಎಷ್ಟು ಸರ್ಕಾರ ಬಂದು ಹೋಗಿದೆ, ಎಷ್ಟು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಎಷ್ಟು ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಯಾವುದಾದ್ರೂ ಬಜೆಟಲ್ಲಿ ನೌಕರರಿಗೆ, ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಮಾಡೋ ವಿಚಾರ ಉಲ್ಲೇಖ ಮಾಡಿದ್ದಾರೆ? ಈ ಒಂದು ವಿಚಾರ ಈ ಆಯೋಗನಿಗೆ ಗೊತ್ತಾಗಬೇಕಾನೆ, ಈ ಕೂಡದ ಅಧ್ಯಕ್ಷ ಚಂದ್ರನಿಗೆ ಬಜೆಟಲ್ಲಿ ಯಾವುದೇ ಕಾರಣಕ್ಕೂ ವೇತನದ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಅಂತ ಗೊತ್ತಾಗಬೇಕಾನೆ ಇವನಿಗೆ. ಗೊತ್ತಿರೂ ಸಹ ಉದ್ದೇಶಪೂರ್ವಕವಾಗಿ ಜಂಟಿ ಸಮಿತಿ ಹೋರಾಟವನ್ನು ಹತ್ತಿಕ್ಕಬೇಕಾಗಿತ್ತು. ಆ ಸಂದರ್ಭದಲ್ಲಿ ಜಂಟಿ ಸಮಿತಿ ಹೋರಾಟ ಏನಾದ್ರು ಮಾಡಿ ಅವ್ರ ನೌಕರಿಗೆ ನ್ಯಾಯ ಕೊಡಿಸ್ಬಿಟ್ರೆ ನಾನು ಜೀರೋ ಹೋಗ್ತದೆ, ನಾನು ಹೊಟ್ಟೆಪಾಡು ನಡೆಯಲ್ಲ, ನಂದೇನೂ ನಡೆಯಲ್ಲ, ನಾನು ಹೊಟ್ಟೆಪಾಡು ನಡಿಬೇಕಲ್ಲಪ್ಪ. ಹಾಗಾಗಿ ಹೊಟ್ಟೆಪಾಡಿಗೋಸ್ಕರ ಕೆಲವರು ಅಂಧಭಕ್ತರು ಕಟ್ಕೊಂಡು, ಅವನ ಜೊತೆ ಇರ್ತಕ್ಕಂಥ ಅಂಧಭಕ್ತರು ಮುಖಂಡರುಗಳು ಕಟ್ಕೊಂಡು ಜಂಟಿ ಸಮಿತಿ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರೆಸ್ ಮೀಟ್ ಮಾಡಿ ನನ್ನೊಂದು ಬೆಂಬಲ ಇಲ್ಲ ಅಂತೆಲ್ಲ ಹೇಳಿ ಗೊಂದಲ ಸೃಷ್ಟಿ ಮಾಡಿ ಹೋರಾಟವನ್ನು ಮುರಿಯುವಂಥ ಕೆಲಸವನ್ನು ಮಾಡಿದೆ ಇವನು. ಈಗ ಮತ್ತೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಇವನಿಗೆ ಯಾವ ನೈತಿಕತೆ ಇದೆ? ನಾನು ಹೋರಾಟ ರಹಿತವಾಗಿ ನೌಕರ ನ್ಯಾಯ ಕೊಡ್ತೀನಿ ಅಂದಲ್ಲಪ್ಪ. ಎಲ್ಲಪ್ಪ ನಿನ್ನ ನ್ಯಾಯ? ಹೋರಾಟ ರಹಿತವಾಗಿ ಕೊಡ್ತೀನಿ. ಮತ್ತು ಹೀಗಾಗಿ 2020 ಈಗ ಈ ತಿಂಗಳು ಮಾರ್ಚ್ 25ರಿಂದ ನಾನು ಮುಷ್ಕರ ಕಾರ್ಯ ಕೊಡ್ತೀನಿ ಯಾಕಪ್ಪ ಹೇಳ್ತಾ ಇದೆಯಾ? ಹೋರಾಟ ರಹಿತವಾಗಿ ಕೊಡಿಸ್ಬೇಕು ತಾನೇ ನೀನು? ಕೊಡಿಸ್ಬೇಕಾಗಿತ್ತಲ್ಲ ಬಜೆಟಲ್ಲಿ, ಯಾಕೆ ಕೊಡಿಸ್ಲಿಲ್ಲ ನೀನು? ಹಾಗಾಗಿ ನೀನು ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನಿನ್ನ ಕೈಲಿ ಏನೂ ಕಿಸ್ಯೋಕ್ಕಾಗಲ್ಲ. ಜಂಟಿ ಸಮಿತಿಯವರು ನೌಕರರಿಗೆ ನ್ಯಾಯ ಕೊಡಿಸೋಕ್ಕೆ ನಾವು ಸದೃಢವಾಗಿದ್ದೀವಿ. 1/1/2020 ವೇತನ ಹೆಚ್ಚಳವನ್ನು ನಾವು ಮುಂಚೂಣಿ ನಿಂತ್ಕೊಂಡು ಬಸವರಾಜ ಬೊಮ್ಮಾಯಿ ವಿರುದ್ಧ ಮಾಡಿಸಿದ್ದೀವಿ, ಆಯಿತಾ. ಈ ಸಲವೂ ಸಹ ಸಮಸ್ತ ಸಾರಿಗೆ ನೌಕರರಿಗೆ ಜಂಟಿ ಸಮಿತಿ ಏನು ಇವತ್ತಿನ ಒಂದು ಬೆಲೆ ಏರಿಕೆಗೆ ಅನುಗುಣವಾಗಿ ಇವತ್ತೇನು ನಮ್ಮ ನೌಕರರು ದುಡಿತಾ ಇದ್ದಾರೆ, ಶ್ರಮಪಟ್ಟು ದುಡಿತಾ ಇದ್ದಾರೆ, ಆ ಶ್ರಮಕ್ಕೆ ಪ್ರತಿಫಲವಾಗಿ 100% ನಾವು
ಸಮಸ್ತ ಸಾರಿಗೆ ನೌಕರರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಜಂಟಿ ಸಮಿತಿಯಿಂದ ನಾವು ಮಾಡೇ ಮಾಡ್ತೀವಿ. ಇವನು ಅಡ್ಡ ಬರದೇ ಇದ್ದರೆ ಖಂಡಿತ ಅದು ಹಾಗೆ ಆಯ್ತದೆ. ಇಂಥ ಕಿಡಿಗೇಡಿಗಳು, ಇಂಥ ಕಾರ್ಮಿಕ ದ್ರೋಹಿಗಳು, ಇಂಥ ಅವಿವೇಕಿಗಳು, ಇಂಥ ಕಳ್ಳರು ಸುಳ್ಳರು ದೂರ ಇರಬೇಕು. ಆವಾಗ ನೋಡಪ್ಪ ಎಲ್ಲ ಸುಸೂತ್ರವಾಗಿ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ. ಅತಿ ಶೀಘ್ರದಲ್ಲಿ ನೌಕರರಿಗೆ ವೇತನ ಹೆಚ್ಚಳ ಆಗುತ್ತೆ. ಅದರಿಂದ ನಾನಿವತ್ತು ಏನು ನಮ್ಮ ನೌಕರರು ಬಹು ನಿರೀಕ್ಷೆಯಿಂದ ಕಾಯ್ತಾಯಿದ್ರು ಬಜೆಟ್, ನಾನು ಸಹ ಕಾಯ್ತಾ ಇದ್ದೆ ಬಜೆಟಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದೆ. ನಮ್ಗೆ ಗೊತ್ತು. ಹಾಗಾಗಿ ಇವತ್ತು ಬಜೆಟು ಮಂಡನೆ ಆಗಿದೆ. ಸಂಬಂಧಪಟ್ಟ ದಾಖಲೆ ಇದ್ದಾವೆ, ತಮಗೆಲ್ಲರೂ ಸಹ ಗೊತ್ತೇ, ನೀವೆಲ್ಲರೂ ಓದಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ನಿರೀಕ್ಷೆಗೆ ಅನುಗುಣವಾದಂಥ ಒಂದೇ ಒಂದು ಪದನೂ ಸಹ ಇರಲಿಲ್ಲ. ನಮಗೆ ಸಾರಿಗೆ ನೌಕರರು ಅಂತ ಎಲ್ಲರೂ ಸೇರಿಸ್ಬಿಟ್ಟಿದ್ರು ಸಹ ನಮಗೆ ಅವ್ರ ವೇತನ ಮತ್ತು ಹಿಂಬಾಕಿ ಅನ್ನೋ ವಿಚಾರ ಎಲ್ಲರೂ ಸೇರಿಸ್ಬಿಟ್ರು ಸಹ ಎಲ್ಲರಷ್ಟೋ ಸಂತೋಷ ಪಡ್ತಿದ್ವಿ. ನಾವು ಎಲ್ಲೂ ಇಲ್ಲ, ಹುಡುಕಿ ನೀವು ಬೇಕಾದ್ರೆ ಬರೀ ಬಸ್ ಖರೀದಿ ಮಾಡೋದ್ರ ಬಗ್ಗೆ, ಬಸ್ ನಿಲ್ದಾಣ ಮಾಡೋದ್ರ ಬಗ್ಗೆ ಬರೀ ಇದೆ. ಇದರಿಂದ ನಮ್ಮ ಹೊಟ್ಟೆ ತುಂಬುತ್ತಾ? ನೌಕರು ಹೊಟ್ಟೆ ತುಂಬುತ್ತಾ? ಇದರಿಂದ ನೌಕರು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವೇತನ ಹೆಚ್ಚಳ ಮತ್ತು ಅವ್ರು ಬರಬೇಕಾಗಿರೋ ಆರ್ಥಿಕ ಸೌಲಭ್ಯಗಳು ಇವು ಕೊಡಿಸ್ದಾಗ ಮಾತ್ರ ನೌಕರ ಆರ್ಥಿಕವಾಗಿ ಸದೃಢಕ್ಕೆ ಸಾಧ್ಯ. ಅದರಿಂದ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಸಮಸ್ತ ಸಾರಿಗೆ ನೌಕರರು ಪರವಾಗಿ ಜಂಟಿ ಸಮಿತಿ ನಿಮ್ಮ ಜೊತೆ ನಿಲ್ಲುತ್ತೆ. ನಾವು ಮಾಡೇ ಮಾಡ್ತೀವಿ. ಈ ವ್ಯಕ್ತಿ ಬರೀ ಬೇರೆ ಸಂಘಟನೆಗಳನ್ನ, ಈ ಕೂಟದ ಅಧ್ಯಕ್ಷ ಬರೀ ಬೇರೆ ಸಂಘಟನೆಗಳ ತೇಜವಧೆ ಮಾಡಿಕೊಂಡು ಬರೀ ಅವ್ರ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಹೇಳ್ಕೊಂಡು ಬಂದು ಇವತ್ತು ನಮ್ಮೆಲ್ಲರನ್ನೂ ಸಮಸ್ತ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡಿ ತಂದು ನಮ್ಮನ್ನೆಲ್ಲರನ್ನೂ ಬೀದಿಗೆ ಬಿಟ್ಟಿದ್ದಾನೆ ಇವತ್ತು. ಹಾಗಾಗಿ ಇಂಥವರಿಂದ ದೂರ ಇರಿ. ಈ ವ್ಯಕ್ತಿಯವರು ಮತ್ತೆ ವೇತನ ಹೆಚ್ಚಳ ಕಡ್ಡಾಡ್ಸೋಕೆ ಬಂದರೆ ನೀವೇ ಉತ್ತರ ಕೊಡಬೇಕು. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾಳೆಯಿಂದ ಮತ್ತೆ ಜಂಟಿ ಸಮಿತಿ ಮುಂದೆಯಿಂದ ಹೋರಾಟ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯಗತವಾಗಿ ನಾಳೆ ಸಭೆ ಸೇರ್ತಾ ಇದ್ದೀವಿ. ಹಾಗಾಗಿ ನಾಳೆಯಿಂದ ನಮ್ಮ ಕೆಲಸ ಕಾರ್ಯಗಳು ಶುರುವಾಗ್ತಾ ಇದ್ದಾವೆ ಜಂಟಿ ಸಮಿತಿಯಿಂದ. ಇಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ವೇತನ ಹೆಚ್ಚಳ ಒಪ್ಪಂದದ ವಿಚಾರವಾಗಿ ಇಂಥ ವ್ಯಕ್ತಿಗಳು ದೂರ ಇರಬೇಕು. ಇವರೇನೋ ಮಧ್ಯಪ್ರವೇಶ ಮಾಡಿ ಕಡ್ಡಿಯಾಳಿಸೋ ಪ್ರಯತ್ನ ಮಾಡಿದ್ರೆ ನೀವೇ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಜೊತೆ ಜಂಟಿ ಸಮಿತಿ ಇದೆ, ನಾವಿದ್ದೀವಿ. ಅತಿ ಶೀಘ್ರದಲ್ಲಿ 1/1/2024 ಬರಬೇಕಾಗಿರೋ ವೇತನ ಹೆಚ್ಚಳ ಮತ್ತು ಹಿಂಬಾಕಿಯ ಬಗ್ಗೆ ನಾವು ಒಂದು ತೀರ್ಮಾನ ತಗೊಂಡು ಹೋರಾಟವನ್ನು ಕೈಗೆತ್ತಿಕೊಂಡು ನಿಮಗೆ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.